ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಧ್ಯಪ್ರಾಚ್ಯದ ನೆತ್ತಿಯ ಮೇಲೆ ಅಗ್ನಿಯ ನರ್ತನ ಆಗ್ತಾ ಇದೆ. ಇರಾನ್ನ ಟಾಪ್ ಕಮಾಂಡರ್ ಹತ್ಯೆ ಬೆನ್ನಲ್ಲೇ ಸರ್ವೋಚ್ಚ ನಾಯಕ ಖಮೇನಿ ಗುಪ್ತಬೆಲ ಸೇರಿದ್ದಾನೆ. ಕೆನಡಾದಿಂದ ಲಘು ಬಗೆಯಲ್ಲಿ ಎದ್ದು ಬಂದ ಟ್ರಂಪ್ ಮೆಡಿಟರೇನಿಯನ್ ಸಮುದ್ರಕ್ಕೆ ಬೃಹತ್ ಸೇನೆ ನುಗ್ಗಿಸ್ತಾ ಇದ್ದಾರೆ. ನಾಳೆ ಭಾರತೀಯರ ಏರ್ ಲಿಫ್ಟ್ ಆಗಲಿದೆ. ರಾಜ್ಯದ ಹಲವೆಡೆ ಹಗಲು ರಾತ್ರಿ ಎನ್ನದೆ ವರುಣೋದಯ ಆಗ್ತಿದೆ. ನದಿಗಳು ಉಕ್ಕೇರ್ತಾ ಇದ್ದು ಕೊಡಗಿನ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಕಾನನದ ಮಧ್ಯೆ ಹೆಬ್ಬೆ ಹಬ್ಬದ ಮುದ ನೀಡುತ್ತಿದ್ದಾಳೆ. ಜಲಾಘಾತಕ್ಕೆ ಕರಾವಳಿ ಕಂಗಾಲಾಗಿದ್ದು ಅದ್ಯಪ್ಪಾಡಿ ದ್ವೀಪದ ರೂಪ ತಾಳಿದೆ. ಕಲಬುರಗಿಯಲ್ಲಿ ಗೋಡೆ ಕುಸಿದು ಮಗು ಸಾವನ್ನಪ್ಪಿದೆ. ನನ್ನ ಸೋದರ ಅಂತ ವಂಚನೆಯ ಬಲೆ ಬೀಸ್ತಿದ್ದ ವಂಚಕಿ ಐಶ್ವರ್ಯ ಗೌಡ ಕೇಸ್ ಡಿಕೆ ಸುರೇಶ್ ಬುಡಕ್ಕೆ ಬಿಸಿ ತಟ್ಟಿಸಿದೆ. ವಿಚಾರಣೆಗೆ ಬನ್ನಿ ಅಂತ ಇಡಿ ಆಮಂತ್ರಣ ಕೊಟ್ಟಿದೆ. ಈ ಹಿಂದೆ ವಿನಯ್ ಕುಲಕರ್ಣಿಗೂ ಎನ್ಕ್ವೈರಿ ಆಗಿತ್ತು. ಇದೇ ಪ್ರಕರಣದಲ್ಲಿ ಕಂಬಿ ಎಣಿಸ್ತಾ ಇದ್ದ ಐಶ್ವರ್ಯ ಗೌಡಗೆ ಷರತ್ತಿನ ಬೇಲ್ ಸಿಕ್ಕಿದೆ. ಆ ದುರಂತ ದುಸ್ವಪ್ನವಾಗಿ ಕಾಡ್ತಿದೆ. ಅಹಮದಾಬಾದ್ನಲ್ಲಿ ಹೆಣಗಳ ರಾಶಿ ಬಿದ್ದ ಬಳಿಕ ಇವತ್ತು ಉಕ್ಕಿನ ಹಕ್ಕಿಗಳು ಆಕಾಶಕ್ಕೆ ಹಾರಲೇ ಇಲ್ಲ. ತಾಂತ್ರಿಕ ದೋಷದ ಕಾರಣ 6 ವಿಮಾನಗಳ ಹಾರಾಟ ರದ್ದಾಗಿದೆ. ಫ್ಲೈಟ್ ಡೈವರ್ಟ್, ಎಮರ್ಜೆನ್ಸಿ ಲ್ಯಾಂಡಿಂಗ್, ಬಾಂಬ್ ಬೆದರಿಕೆ ಪ್ರಕರಣ ಟೆನ್ಷನ್ ಡಬಲ್ ಮಾಡಿದೆ. ಅವರೇನೋ ಲವ್ ಮಾಡ್ತಿದ್ರು, ಮನೆ ಬಿಟ್ಟು ಓಡಿ ಹೋದ್ರು. ಆದರೆ ಸಂಬಂಧವೇ ಇಲ್ಲದ ಕೇಸ್ನಲ್ಲಿ ಇರುವೆ ಬಿಟ್ಕೊಂಡ ಕರ್ನಾಟಕ ಮೂಲದ ತಮಿಳುನಾಡು ಎಡಿಜಿಪಿ ಕಂಬಿ ಹಿಂದೆ ಸೇರಿದ್ದಾರೆ. ಕೋರ್ಟ್ ಆವರಣದಲ್ಲಿ ಬಂಧಿಸಲಾಗಿದೆ. ಪ್ರಿಯಕರನ ಸೋದರನನ್ನ ಕಿಡ್ನಾಪ್ ಮಾಡಿಸಿ ಸೇವೆಯಿಂದ ಸಸ್ಪೆಂಡ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.